ವೀಕ್ಷಕರೇ, ಪ್ರತಿದಿನ ಒಂದೊಂದು ಗ್ರಹದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗ್ತಾ ಇದೆ. ಅತ್ಯಂತ ಸುಲಭದ ರೀತಿಯಲ್ಲಿ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗ್ತಾ ಇದೆ. ಅದರಂತೆ ಇವತ್ತು ಕುಜ ಗ್ರಹದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿಧ ಗುರುಶ್ಯ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಗಳೇ, ಪ್ರತಿದಿನ ಒಂದೊಂದು ಗ್ರಹಗಳ ಬಗ್ಗೆ ಸುಲಭವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ. ನಮ್ಮ ವೀಕ್ಷಕರು ಕೂಡ ಒಳ್ಳೆ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಇವತ್ತು ಕುಜ ಗ್ರಹದ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಭೂಮಿಪುತ್ರ, ಭೂಮಾದೇವಿಯಿಂದ ಸಾಕಲ್ಪಟ್ಟವನು. ಭೂಮಿ ಅಂದರೆ ಕೆಂಪು, ಕೆಂಪು ಗ್ರಹದ ಅಧಿಪತಿ. ರಾಜ ಅನ್ನುವಂಥ ವಿಚಾರ ಒಬ್ಬರು ತಗೊಂಡ್ರೆ ಮಂತ್ರಿ ಅನ್ನೋರು ಸದಾ ಯಾವತ್ತು ಕುಜನೆ. ಭಾಳ ತೀಕ್ಷ್ಣವಾದಂಥ ಗ್ರಹ. ಅದಂತೂ ಗೊತ್ತಿಲ್ಲದು ಏನಾದರೂ ಆಗಲಿ ಕುಜ ದೋಷ ಅಂತ ಒಂದು ಹೊಸ ಟ್ರೆಂಡ್ ಕೊಡ್ತಾರೆ. ಹೊಸ ಟ್ರೆಂಡಲ್ಲಿ ಇರಬಹುದು. ಸಪ್ತಮ ಸ್ಥಾನ ಅನ್ನುವಂಥದ್ದು ಮುಖ್ಯ. 7ನೇ ಮನೆ. 7ನೇ ಮನೆಯಲ್ಲಿ ಕುಜನಿದ್ದರೆ ಮಂಗಳ ಕಾರ್ಯಗಳು ನಾಳೆ ಮುಂದಕ್ಕೆ ತೊಂದರೆ ಆಗ್ತದೆ. ಅಂದರೆ ಈ RH ಪಾಸಿಟಿವ್ ನೆಗೆಟಿವ್ ಅನ್ನ ಬ್ಲಡ್ ಗ್ರೂಪನ್ನು ಸೂಚಿಸೋದು ಕುಜನೆ. ನಾವು ಎಲ್ಲ ಗ್ರಹಗಳ ಬಗ್ಗೆ, ದಶಾಭುಕ್ತಿ ಬಗ್ಗೆ ಇರುವಂಥ ವಿಚಾರ ಪ್ರತಿಯೊಂದನ್ನು ಮಾತಾಡಿದ್ವಿ. ಆದರೆ ಆಯಾ ಗ್ರಹದ ಮಹತ್ವವೇನು, ಏನು ಕೆಲಸ ಮಾಡ್ತಾರೆ, ಅದರಿಂದ ನಮ್ಗೆ ಒಳ್ಳೆಯದು ಕೆಡುಕು ಏನು ಆಗಬಹುದು. ಪಾಪಗ್ರಹಗಳು ಒಂದು ಕೂಡಲೇ ಕೆಡಕನ್ನೇ ಮಾಡ್ತಾವ, ಪುಣ್ಯಗ್ರಹಗಳು ಒಂದು ಕೂಡಲೇ ಒಳ್ಳೆಯದನ್ನೇ ಮಾಡ್ತಾರೆ. WBC ವೈಟ್ ಬ್ಲಡ್ ಕಾರ್ಪಸ್ಕಲ್ಸ್ ಆಗಿನ ಕಾಲದಲ್ಲಿ ಈ ಥರ ಟೆಸ್ಟ್ ಏನೂ ಇರಲಿಲ್ಲ. ಈ ಬ್ಲಡ್ಡು ಈ ಹುಡುಗಿಯ ಬ್ಲಡ್ಡು ಕೂಡುತ್ತಾ ಅಂತ ನೋಡಲಿಕ್ಕೆ ಕುಜನನ್ನು, ಆ ಕಡೆ ಶುಕ್ರನನ್ನು ನೋಡ್ತಿದ್ರು. ಕುಜನನ್ನು ನೋಡಿದರೆ ಬ್ಲಡ್ಡಿನ ಗ್ರೂಪ್ ಗೊತ್ತಾಗ್ತದೆ. ಬ್ಲಡ್ಡು, ಬ್ರದರ್ಸು, ಭೂಮಿ, ಇದು ಮೂರಕ್ಕೂ ಅಧಿಪತಿ ಕುಜನೆ. ಕೆಂಪು ಬಣ್ಣ, ನಾಲಿಗೆ, ಕಣ್ಣು, ಬಾಯಿ, ತುಟಿ, ಕಿವಿ, ಇವುಗಳಿಗೆಲ್ಲ ಅಧಿಪತಿ ಕುಜ. ಅದಕ್ಕೆ ಅಂತ ನೋಡಿ ಕೆಂಪಗಿರ್ತದೆ ನಾಲಿಗೆ. ಚೂಪಾಗಿದ್ದರೆ ಬುದ್ಧಿವಂತ ಅಂತೀವಿ, ಮೊಂಡ ನಾಲಿಗೆ ಇದ್ದರೆ ಪೆದ್ದ ಅಂತೀವಿ. ಎಲ್ಲದರಿಂದಲೇ ಗೊತ್ತಾಗ್ತದೆ ಎಷ್ಟರ ಮಟ್ಟಿಗೆ ಚುರುಕು ಅನ್ನೋದು ಸ್ಪಷ್ಟ ಮಾಹಿತಿ ಗೊತ್ತಾಗುತ್ತೆ. ಏನು ಕಣ್ಣೆಲ್ಲ ಕೆಂಪಾಗಿದೆ, ಏನು ಸಿಟ್ಟು ಅಂತ ಹೇಳ್ತೀವಿ. ಬ್ಲಡ್ಡಿನ ಪ್ರೆಷರ್, ಬ್ಲಡ್ಡಿಗೆ ಕಾರಣ ಕುಜನೆ. ಬ್ಲಡ್ಡಿನ ಪ್ರೆಷರ್ ಜಾಸ್ತಿ ಆದರೆ ಕಣ್ಣು ಕೆಂಪಾಗ್ತದೆ, ತಲೆ ಸುತ್ತೋದು ಇತ್ಯಾದಿಗಳು. ಹೀಗೆ ಒಂದೊಂದು ಗ್ರಹಗಳು ತನ್ನದೇ ಆದಂಥ ಮಹತ್ವವನ್ನು ಕೊಡ್ತವೆ. ಕಿವಿ ಮಾಂಗಲ್ಯಕ್ಕೆ ಅಧಿಪತಿ. ಮಂಗಲ ಸೂತ್ರ ಎಷ್ಟು ಚಂದ ಹೇಳಿದ್ದಾರೆ ಅಂದರೆ, ಮಂಗಲಕಾರಕನಾದ ಅವನ ಸೂತ್ರ ಅಂದರೆ ಸೂತ್ರನಾಮಕ ಪರಮಾತ್ಮ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡಿದ್ದಾನೆ. ಇಷ್ಟು ಕರಿಮಣಿ ಇರಬೇಕು, ಇಷ್ಟು ಹವಳ ಇರಬೇಕು, ಶ್ರೀದೇವಿ ಮತ್ತು ಭೂದೇವಿ ಅನ್ನುವ 2 ಮಾಂಗಲ್ಯ, ಮಂಗಳಕರವಾದ ಮಾಂಗಲ್ಯ 2 ಇರಬೇಕು. ದಾರಕ್ಕೆ ಕರಿಮಣಿ ಕಪ್ಪು ಬಣ್ಣದಿಂದ ನಿಮಗೆ ಅದು ಪೋಣಿಸಿರಬೇಕು. ಯಾಕೆ ಕಪ್ಪು ಬಣ್ಣ ಅಂದರೆ ಬ್ಲ್ಯಾಕ್ ಅಬ್ಸರ್ವ್ಸ್ ಹೀಟ್ ಅಂತ ಒಂದು ಗಾದೆ ಇತ್ತಲ್ಲ ಹಿಂದೆ, ಈಗಲೂ ಇದೆಯಲ್ಲ. ಆ ಗಾದೆಗೆ ತಕ್ಕಂಗೆ ಅಬ್ಸರ್ವ್, ಇನ್ನೊಬ್ಬರು ಪರಪುರುಷನ ಆ ನೋಟ ಬೀಳಬಾರ್ದು, ಅದು ರಿಫ್ಲೆಕ್ಟ್ ಆಗಬೇಕು, ಅದು ಅಲ್ಲಿಯೇ ಅಡಗಿಸಿರಬೇಕು. ಸೂತ್ರಕ್ಕೆ ಅದು ತಗಲಬಾರ್ದು, ಎದೆಯಿಂದ ಕೆಳಗೆ ಇರಬೇಕು. ಈಗೆಲ್ಲ ಆಯಿತು, ಇದೆಲ್ಲ ಚೈನಲ್ಲಿ ಪೋಣಿಸ್ಕೊಳ್ಳುವ ರೀತಿ ಬಂತು. ಶಾಸ್ತ್ರ ಸಂಪ್ರದಾಯಕ್ಕೆ ಒಂದು 2 ಕರಿಮಣಿ ಹಾಕಿಬಿಡ್ತಾರೆ. ಹವಳದ ನೀರು ಮೈ ಮೇಲೆ ಬಿದ್ದರೆ ನಿಮ್ಮ ಬ್ಲಡ್ ಪ್ಯೂರಿಫಿಕೇಷನ್ ಆಗ್ತದೆ. ಹೆಣ್ಣು ಮಕ್ಕಳ ಹುಷಾರು, ಬೇಕು ಅಂತ ಆ ಹವಳ ಹಾಕೋದಲ್ಲ. 2 ಹವಳ, 2 ಬಂಗಾರದ ಗುಂಡು, 2 ಕರಿಮಣಿ ದೊಡ್ಡದು, ಅದಲ್ಲದೆ ಪುಟ್ಟ ಕರಿಮಣಿ. ಅದಕ್ಕೆ ಮಾಂಗಲ್ಯ ಶ್ರೀದೇವಿ ಭೂದೇವಿಯನ್ನು ಇಲ್ಲಿ ಅಂದರೆ ಎದೆ ಭಾಗದ ತನಕ ಆ ಮಂಗಲ ಸೂತ್ರ ನಾಮಕ ಪರಮಾತ್ಮನನ್ನು ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಅನ್ನುವಂಥ 3 ಬಂಧನ, ಧರ್ಮ ಅರ್ಥ ಕಾಮದಿಂದ ನಾನು ನಿನ್ನ ಜೊತೆ ಸಹಬಾಳ್ವೆ ಬಾಳ್ತೀನಿ, ಎಂದೂ ನಾನು ನಿನ್ನನ್ನು ಬಿಟ್ಟು ಕೊಡೋದಿಲ್ಲ, ನಿನ್ನ ಕಷ್ಟ ಸುಖಗಳನ್ನೆಲ್ಲ ನಾನು ಎಂದು ಧರ್ಮದಿಂದ ನಡೆಯೋಣ, ಹಣಕಾಸಿನಲ್ಲಿ ಉತ್ತಮ ಸ್ಥಿತಿಯೋಣ, ಇಷ್ಟಾರ್ಥಗಳನ್ನು ನೆರವೇರಿಸೋಣ ಅನ್ನೋದೇ
ಧರ್ಮ ಅರ್ಥ ಕಾಮ, ನಂತರ ಮೋಕ್ಷ ಸುದ್ದಿ ಇವಾಗ ಬರೋದಿಲ್ಲ. ಹಾಗಾಗಿ ಈ ಕುಜ ಅನ್ನುವಂಥವನು ಸೂರ್ಯನಿಗೆ ಪರಮಾಪ್ತ ಮಿತ್ರ, ಬುಧನಿಗೆ ಸ್ವಲ್ಪ ಡೇಂಜರಸ್. ಮೇಷ ಮತ್ತು ವೃಶ್ಚಿಕ ರಾಶಿಯಲ್ಲಿ ಟಾಪ್, ಮಕರದಲ್ಲಿ ಉಚ್ಚ ಸ್ಥಾನ. ಮಕರದಲ್ಲಿ ಉಚ್ಚನಾಗಿದ್ದದ್ದು ಯಾರಿಗೆ? ಶ್ರೀರಾಮಚಂದ್ರ ದೇವರಿಗೆ. ತುಲಾದಲ್ಲಿ ನಿಮಗೆ ಶನಿ, ಮಕರದಲ್ಲಿ ಕುಜ ಇದ್ದದ್ದಕ್ಕೆ ಭೂಮಿ ಯೋಗ ಸಿಕ್ತು. ಭೂಮಿಯನ್ನು 11,000 ವರ್ಷಗಳ ಕಾಲ ಆಳಿದ ಅಂತನ್ನೋರಿಗೆ ಭೂಮಾದೇವಿಯೇ ಸಿಕ್ಬಿಟ್ಲಲ್ಲ, ಇನ್ನೆಂಥದ್ದು ಬೇಕು? ಭೂಮಿಯಿಂದ ಹುಟ್ಟಿದವಳೇ ಸೀತಾ. ನೇಗಲಲ್ಲಿ ಉಳಬೇಕಾದರೆ ಅದೇ ಕೆಂಪು ಭೂಮಿಯನ್ನು ಉಳಬೇಕಾದ್ರೆ ಹುಟ್ಟಿದವಳೇ ಸೀತಾ. ಆ ಭೂಮಾದೇವಿಯಿಂದ ಸಾಕಲ್ಪಟ್ಟವನು ಈ ಕುಜ, ಭೂಮಿ ಪುತ್ರ. ಭಾಳ ವಿಶೇಷ, ಭಾಳ ಚೆನ್ನಾಗಿ ಸಾಕ್ತಾಳಂತೆ. ಅದಕ್ಕೆ ಭೂಮಿಗೆ, ಬ್ಲಡ್ಡಿಗೆ ಬ್ರದರ್ಸ್. ಈ ಕುಜನನ್ನು ನೋಡಿ ಎಷ್ಟು ಜನ ಅಣ್ಣಂದರು, ಎಷ್ಟು ಜನ ತಮ್ಮೆಂದರು ಮತ್ತು ಸಹೋದರಿಯರು ಎಷ್ಟು ಜನ ಹಿಂದೆ ಮುಂದೆ ಹೇಗಿರ್ತಾರೆ ಅನ್ನೋದೆಲ್ಲ ಮಾಹಿತಿಗಳು ಸಿಗುತ್ತೆ. ಒಬ್ಬ ಹಿರಿಯಣ್ಣ ತಮ್ಮಂದರಿಗೆಲ್ಲ ಅನುಕೂಲ ಮಾಡ್ತಾನೆ, ತಾನು ಕೊನೆಗೆ ಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ. ಮಾಡಿದರೆ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದಿಲ್ಲ, ಅವನ ಜವಾಬ್ದಾರಿ. ಕೆಲವರು ತಮ್ಮಂದರೆ ಇರ್ತಾರೆ, ತಮ್ಮಂದರೆ ಅಣ್ಣ ಮತ್ತು ಅಕ್ಕ ಎಲ್ಲರಿಗೂ ಮನೆಯನ್ನು ನಿಭಾಯಿಸುವ ಶಕ್ತಿ ಬರ್ತದೆ. ಹೇಗೆ? ಕುಜನಿಂದಲೇ ಆಗುವಂಥದ್ದು. ತೊಗರಿಬೇಳೆ ದಾನ ಕೊಡಿ, ತೊಗರಿಬೇಳೆ ದಾನ ಕೊಡಿ ಅಂತ ನಾವು ಹೇಳ್ತಿರ್ತೀವಿ. ಮಂಗಳ ಕಾರ್ಯಗಳು ಆಗದೇ ಇದ್ದಾಗ ತೊಗರಿಬೇಳೆ ದಾನ ಕೊಡಬೇಕಾಗ್ತದೆ. ಕಾರಣ ಮಂಗಳ ತೊಗರಿಬೇಳೆಗೆ ಅಧಿಪತಿ, ಹಿತ್ತಾಳಿ ತಟ್ಟೆಗೆ ಅಧಿಪತಿ, ಕೆಂಪು ವಸ್ತ್ರಕ್ಕೆ ಅಧಿಪತಿ. ಇದನ್ನು ಮಂಗಳವಾರದ ದಿವಸ ಕೊಟ್ಟರೆ ಮಂಗಳ ಕಾರ್ಯ ಆಗದೇ ಇದ್ದಾಗ ಮಂಗಳ ಕಾರ್ಯ ಆಗಲಿಕ್ಕೆ ಸುಲಭ ಆಗ್ತದೆ. ಏನು ಹಿಂಗೆ ದಾನ ಕೊಟ್ಬಿಟ್ರೆ ಅವ್ರು ಯಾಕ್ರಿ ನಮ್ಮ ಮಂಗಳ ಮಾಡ್ತಾರೆ? ವಿತಂಡವಾದ ಬೇಡ. ಒಬ್ಬರಿಗೆ ಒಂದು ಕೆಂಪು ವಸ್ತ್ರ, ಹಿತ್ತಾಳಿಯ ತಟ್ಟೆ, 1.5 kg ತೊಗರಿಬೇಳೆಯನ್ನು ಯಾವಾಗ ದಾನ ಕೊಡ್ತೀವಿ ಆ ಜೀವ ಭಾಳ ಖುಷಿ ಪಡ್ತದೆ. ಆ ಖುಷಿಯ ಥಾಟ್ಸೇ ಕೆಟ್ಟ ಮಾತಾಡಬೇಡ, ಕೆಟ್ಟದ್ದು ನುಡಿಬೇಡ, ಕೆಟ್ಟ ಆಲೋಚನೆ ಮಾಡಬೇಡ ಅಂತೀವಿ. ಆ ಥಾಟ್ಸ್ ಬಂದಾಗ ನಿಮ್ಮ ಕೆಲಸಗಳಾಗ್ತದೆ. ಅದಕ್ಕೆ ಈ ದಾನದ ಮಹತ್ವ ಭಾಳ ವಿಶೇಷ. ಈ ಮಂಗಳ, ಕುಜ, ಅಂಗಾರಕ 3 ಹೆಸರು ಒಂದೇ ಕುಜದ್ದು. ಖಂಡಿತ ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ಯಶೋಧ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಯಶೋಧ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 25/6/92. ರಾಶಿ ನಕ್ಷತ್ರ ಹೇಳಿಮ್ಮ. ರಾಶಿ ನಕ್ಷತ್ರ ಹೇಳಿ. ರೇವತಿ ನಕ್ಷತ್ರ, ಮೀನ ರಾಶಿ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ಕಾರ ಸ್ವಾಮಿ. ಹೇಳಿ. ನಮಸ್ಕಾರ ಸ್ವಾಮಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಸ್ವಾಮಿ. ಏನು ಕೇಳಬೇಕು? ಮಗನ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕು, ಅಭಿವೃದ್ಧಿ ಬಗ್ಗೆ, ಯಾವುದು ಹೇಗೆ ಟೈಮು ಕೇಳೋಣ. ರೇವತಿ ನಕ್ಷತ್ರಕ್ಕೆ, ಮೀನರಾಶಿಗೆ ಈಗ ಸಮಯ ಚೆನ್ನಾಗಿದೆ. ಇನ್ನು ಇಷ್ಟು ದಿನ ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ. ಇನ್ನು ಮುಂದೆ ಒಳ್ಳೆ ಪ್ರೋಗ್ರೆಸ್ ಇದೆ. ನಿಮ್ಮ ಜೀವನದಲ್ಲಿ ಒಳ್ಳೆ ಸಾಧಿಸುವ ಸಾಧ್ಯತೆ. ಗುರುಗಳ ಆಧಿಪತ್ಯದಲ್ಲಿರುವ ಕಾರಣ ಪುಷ್ಪರಾಗದ ಹರಳು ಹಾಕೊಳ್ಳೋಕೆ ಹೇಳಿ, ಒಳ್ಳೆಯದಾಗುತ್ತೆ. ಧನ್ಯವಾದ ಯಶೋಧ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಕುಜದೋಷ ಇದೆ ಅಂತ ಹೇಳ್ತಾರೆ. ಅಂದರೆ ಕುಜದೋಷ ಅಂದರೆ ಏನು? ಕುಜ ಅಂದರೆ ಮತ್ತೆ ಮಂಗಳ, ಬ್ಲಡ್ಡು, ಹೊಂದಾಣಿಕೆ ದೋಷ. ಸಪ್ತಮ ಸ್ಥಾನ 7ನೇ ಮನೆ ಅಂದರೆ ಮಾಂಗಲ್ಯ ದೋಷ. ಮಾಂಗಲ್ಯಕ್ಕೆ ಚ್ಯುತಿ ಉಂಟಾಗ್ತದೆ. ಆಗ ಇನ್ನು ಹುಡುಗನು ಹುಡುಗಿಗೂ ಇಬ್ಬರಿಗೂ ಕುಜದೋಷ ಇರುವಂಥದ್ದನ್ನು ಸೇರಿಸಿದರೆ -*- ಆಗ್ತದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಉಡುಪಿಯಿಂದ ಮೋಹನ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಮೋಹನ್ ಅವರಿಗೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಸರಿ, ನಿಮ್ಮ ಜನ್ಮ ದಿನಾಂಕ ಹೇಳಿ. 21/7/62. ರಾಶಿ ನಕ್ಷತ್ರ ಹೇಳಿ ಸರ್. ಪೂರ್ವಭಾದ್ರ ನಕ್ಷತ್ರ, ಕುಂಭ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಸರ್. ಹೇಳಿ. ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಸರ್. 2 ತಿಂಗಳ ಹಿಂದೆ ಕೇಳಿದ್ದೇನೆ. ಅಮ್ಮನವ್ರಿಗೆ ದೇವಿ ಬಗ್ಗೆ ಬೇಡ್ಕೊಳ್ಳಿ, ಆಗ್ತದೆ, ಮಾರ್ಚಲ್ಲಿ ಆಗ್ತದೆ ಅಂತ ಹೇಳಿ. ಏನಾಯ್ತು? ಆಗಿಲ್ಲ ಸರ್. ಸರಿ, ಈಗ ಗುರುವಾರದ ದಿವಸ 2 ಬಾಳೆಹಣ್ಣು,
ಕೆಂಪು ಕಲ್ಸಕ್ಕರೆ ಮತ್ತು ಅಕ್ಕಿ ಇದನ್ನು ಸಾಯಂಕಾಲ 6:30 ಗುರುವಾರದ ದಿವಸ ಹಸುಗೆ ದಾನ ಕೊಡಿ. ಗುರುಬಲ ಎಲ್ಲೋ ಕಡಿಮೆ ಇದೆ, ಅದರಿಂದ ನೋಡಿ ಒಂದು ಕಾರ್ಯಕ್ಕೆ, ಮದುವೆಗೆ, ಮಕ್ಕಳಿಗೆ, ಮನೆಗೆ, ಉದ್ಯೋಗಕ್ಕೆ 4ಕ್ಕೂ ಗುರುಬಲ ಬೇಕು, ಅದು ಕೊಡಿ, ಒಳ್ಳೆಯದಾಗ್ತದೆ. ಧನ್ಯವಾದ ಮೋಹನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಹೊಸಪೇಟೆಯಿಂದ ನರೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನರೇಶ್ ಅವರಿಗೆ. ಮೇಡಮ್ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ 14/4 1990 ಮೇಡಮ್. 90. ಸರಿ, ರಾಶಿ ನಕ್ಷತ್ರ ಹೇಳಿ. ರುಚಿಕ ರಾಶಿ ಅನುರಾಧ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ ಸರ್ ಕೆಲಸದಿಂದ ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಗುರುಜಿ. ಹೈಟ್ ಎಷ್ಟಿದ್ದೀರಾ ನೀವು? 5.4 ಮೇಡಮ್. ಸರಿ ಆಯಿತು. ಈಗ ವೃಶ್ಚಿಕ ರಾಶಿಗೆ 7.5 ನಡೀತಿತ್ತು ಗೊತ್ತಾ? ಹ್ಞೂ ಸರ್, ದಿವಸ ಡೈಲಿ ಪ್ರೋಗ್ರಾಮ್ ಮಾಡ್ತೀನಿ ಸರ್. ಇರಲಿ, ಈಗ ಏನು ಚಿಂತೆ ಇಲ್ಲ, ಸರಿ ಹೋಗೋಕೆ ಶುರು ಆಗುತ್ತೆ. ನಿಮಗೆ ಈ ತಿಂಗಳ ಕೊನೆಯಲ್ಲಿ ಮತ್ತು ಫಸ್ಟ್ ವೀಕ್ ಆಫ್ ಏಪ್ರಿಲಲ್ಲಿ ನಿಮ್ಮ ಪಟ್ಟ ಕಷ್ಟಕ್ಕೆ ತಕ್ಕ ಉತ್ತರ ಸಿಗುತ್ತೆ. ಕೊನೆಯ ಹಂತದಲ್ಲಿದೆ ಶನಿ ಅಂದರೆ ಉದ್ಯೋಗಕಾರಕ, ನಿಮ್ಮ ಕೆಲಸಗಳೆಲ್ಲ ಈಡೇರುತ್ತೆ. ಸ್ವಲ್ಪ ಟೆನ್ಷನ್ ಆಗಿದೆ, ಇನ್ನೂ ಆಗುತ್ತೆ, ಅಂದರೆ ತುಂಬ ಓವರ್ ಆಗಲ್ಲ, ಮೆಲ್ಲಗೆ ಉಪಶಮನ. ಫಸ್ಟ್ ವೀಕ್ ಆಫ್ ಏಪ್ರಿಲ್ ಮಧ್ಯದಲ್ಲೆಲ್ಲ ಒಳ್ಳೆ ಜಾಬಲ್ಲಿ ಕೂತಿರ್ತೀರ, ಚಿಂತೆ ಮಾಡಿಬಿಡಿ, ಒಳ್ಳೆಯದಾಗ್ತದೆ. ಧನ್ಯವಾದ ನರೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ನೀಲಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ನೀಲಾ ಅವರಿಗೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀಲಾ ಅವರೇ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಡೇಟ್ ಆಫ್ ಬರ್ತ್ ಹೇಳಿ. ಜುಲೈ 18, 1987. ರಾಶಿ ನಕ್ಷತ್ರ ಹೇಳಿ. ಮೇಷರಾಶಿ ಅಶ್ವಿನಿ ನಕ್ಷತ್ರ. ಗುರುಗಳಿದ್ದಾರೆ, ಸಮಸ್ಯೆ ಹೇಳಿ. ಹೇಳಿ ಸರ್. ನಮಸ್ಕಾರ ಸರ್. ಹೇಳಿ. ನಮ್ಮ ಮಗ ಮದ್ವೆನೇ ಆಗೋಲ್ಲ ಅಂತಿದ್ದಾನೆ. ಏನು ಲವ್ ಗಿವ್ ಮ್ಯಾಟ್ರಾ? ಏನಿಲ್ಲ ಗುರುಜಿ. ಮತ್ತೆ ಯಾಕೆ ಬೇಡ ಅಂತಾರೆ ಗೊತ್ತಿಲ್ಲ. ಅವನು ಮದ್ವೆ ಆಗಂದ್ರೆ ನನ್ನ ಜೊತೆನೂ ಮಾತಾಡ್ತಾ ಇಲ್ಲ ಇವಾಗ. ನಾನು ಹೇಳೋದು ನಿಮ್ಮವರೆಗೂ ವಿಷಯ ತಿಳಿದೇ ಇರಬಹುದು, ವಿಚಾರಿಸಿ. ಇಲ್ಲ ರೀ, ಅಂತದ್ ಏನೂ ಇಲ್ಲ ಗುರುಜಿ. ನಿಮ್ಗೆ ಗೊತ್ತಾ? 100%. 100% ಗೊತ್ತು. ಅಂತ ಹುಡುಗನೇ ಅಲ್ಲ ಅವನು. ಅಂತ ಹುಡುಗ ಅಂದ್ರೆ ಇದು ಮಾಡೋದು ಕೆಟ್ಟದಂತ ನಾ ಹೇಳ್ತಿಲ್ಲ, ಆದ್ರೆ ಏನೋ ತಲೆ ಹೇಳಿ ಹೇಳಿ. ಅದ್ ಯಾರು ಕೇಳಿದ್ರು ಏನೋ ಆತರ ಹೇಳೇ ಇಲ್ಲ ಅವನು. ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಏನು ಇಲ್ಲ ರೀ. ಸೂರ್ಯ ಕೇತು ಏನಾದ್ರು ಒಟ್ಟಿಗಿದ್ದಾರಾ? ಅದು ಗೊತ್ತಿಲ್ಲ ರೀ. ಮೇಷರಾಶಿ ಅಶ್ವಿನಿ ನಕ್ಷತ್ರ. ಅದಾಯ್ತು, ಮೇಷರಾಶಿಗೆ ಒಟ್ಟಾರೆ ಹೇಳಲಿಕ್ಕಾಗಲ್ಲ. ಸೂರ್ಯ ಕೇತು ಒಟ್ಟಿಗಿದ್ರೆ ಸನ್ಯಾಸಿ ಯೋಗ ಬೇಡ ಅಂತಾರೆ. ಮತ್ತು ಬುಧ ಶುಕ್ರ, ಬುಧ ಕುಜ, ಬುಧ ಶನಿ, ಬುಧ ರಾಹು, ಬುಧ ಕೇತು ಇದ್ದರೆ ಲವ್ ಮ್ಯಾಟ್ರ್ನಲ್ಲಿ ಇರ್ತದೆ. ಅದು ಫೈಲ್ಯೂರ್ ಆಗಿ ದುಃಖಪಟ್ಟು ಬೇಡ ಅಂತನ್ನುವ ಸಾಧ್ಯತೆಗಳು ಉಂಟು. ನಿಮ್ಮವರೆಗೂ ವಿಷಯ ಬರದೇ ಇರಬಹುದು, ನಾನು ಊಹಿಸ್ತಾ ಇದ್ದೀನಿ ಅಷ್ಟೇ, ಸ್ಪಷ್ಟ ಇಲ್ಲ. ನೀವು ಒಂದು ಸ್ವಲ್ಪ ಜಾತಕ ನೋಡಿದರೆ ಅರ್ಥ ಆಗ್ತದೆ. ಯಾವಾಗಲಾರು ಅನುಕೂಲ ಇದ್ದಾಗ ಬನ್ನಿ, ನೋಡ್ಕೊಡ್ತೀನಿ. ಧನ್ಯವಾದ ನೀಲಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ದಾವಣಗೆರೆಯಿಂದ ರೇಖಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ರೇಖಾ ಅವರಿಗೆ. ನಮಸ್ತೆ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 10/2/1997 ಮೇಡಮ್ ಅವರೇ. 10/2/97 ಮೇಡಮ್ ಅವರೇ. 97. ರಾಶಿ ನಕ್ಷತ್ರ ಹೇಳಿಮ್ಮ. ಮೀನ ರಾಶಿ, ಉತ್ತರ ಭಾದ್ರ ನಕ್ಷತ್ರ ಮೇಡಮ್ ಅವರೇ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ಹಲೋ ಸರ್. ನಮಸ್ತೆ ಗುರುಗಳೇ. ಹೇಳಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಅವನು ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ ಗುರುಗಳೇ. ನಮಗೆ ಹುಡುಗಿ ಬಗ್ಗೆ ಗೊತ್ತಿಲ್ಲ, ಇಷ್ಟನೂ ಇಲ್ಲ. ಏನ್ ಮಾಡ್ಬೋದು ಗುರುಗಳೇ? ಸಾಮಾನ್ಯವಾಗಿ ಲವ್ವನ್ನು ತಂದೆ ತಾಯಿಗಳು ಒಪ್ಕೊಳ್ಳೋದ್ರೆ ಅದು ಜೀವನನೂ ಚೆನ್ನಾಗಿರಬೇಕು. ಹುಡುಗಿದು ನೋಡಬೇಕು, ಜಾತಕ ನಿಮ್ಮ ಮಗಂದು ನೋಡಬೇಕು. ಎಲ್ಲೋ ಮಿಸ್ಟೇಕ್ ಇದೆ, ಇನ್ನೂ ಚಿಕ್ಕ ಹುಡುಗ, ಅರಿಯದ ವಯಸ್ಸು. ಸರಿ ಆಯಿತು. ನಿಮ್ಮ ಮನೆ ದೇವರಿಗೆ ಒಂದು ತೆಂಗಿನಕಾಯಿ ಉಳಿಸಿ ಇಡಿ, ಅರ್ಶಿನ ಕುಂಕುಮ ಹಚ್ಚಿ, ಇದರ ಮಾಹಿತಿಗಳೆಲ್ಲ ಸಂಪೂರ್ಣವಾಗಿ ಈಚೆಗೆ ಬರುತ್ತೆ. ಪ್ರಯತ್ನ ಪಡಿ, ಒಳ್ಳೆಯದಾಗಲಿ. ತೆಂಗಿನಕಾಯಿಗೆ ಅರ್ಶಿನ ಕುಂಕುಮ ಹಚ್ಚಿ ದೇವ್ರ ಪ್ರಾರ್ಥನೆ ಮಾಡಿ, ಏನಾದರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ, ಒಳ್ಳೆ ಸುದ್ದಿ ಬರುತ್ತೆ. ಧನ್ಯವಾದ ರೇಖಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸಿಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ.
ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬೆಂಗಳೂರಿಂದ ವಿದ್ಯಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವಿದ್ಯಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹೇಳಿಮಾ. ಜೂನ್ 8, 1995. ರಾಶಿ ನಕ್ಷತ್ರ ಹೇಳಿ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ, 2ನೇ ಪಾದ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ತುಂಬಾ ಚೆನ್ನಾಗಿದೆ ಗುರುಜಿ ನಿಮ್ ಪ್ರೋಗ್ರಾಮ್ಸ್. ಡೈಲಿ ನಾನು ಕೇಳ್ತೀನಿ ಗುರುಜಿ. ಕರೆ ಸಿಕ್ಕಿದ್ದು ತುಂಬಾ ಧನ್ಯವಾದಗಳು ಗುರುಜಿ. ಒಳ್ಳೇದಾಗ್ಲಿ. ಅರ್ಥ ಆಗತ್ತಾ ನಾವು ಹೇಳೋದಲ್ಲ ನಿಮ್ಗೆ? ತುಂಬಾ ಅರ್ಥ ಆಗತ್ತೆ ಗುರುಜಿ. ಒಂಥರ ನಾನು ಅಸ್ಟ್ರಾಲಜಿ ಕಲಿತೀನಿ ಅಂತ ಅನ್ಸ್ತಾ ಇದೆ ಗುರುಜಿ. ಎಲ್ಲರೂ ಕಲ್ತ್ಬಿಟ್ರೆ ನಮಗೆ ಕೆಲಸನೇ ಇರಲ್ಲ. ಅದೇ ಸರ್. ಅದೇ ಗುರುಜಿ, ನನ್ ಮಗಳು ರೂಪಶ್ರೀ, ಹಸ್ತ ನಕ್ಷತ್ರ, ಕನ್ಯಾ ರಾಶಿ, 2ನೇ ಪಾದ. ಅವಳು BE ಮಾಡ್ತಿದ್ಲು. ತುಂಬಾ ಸಬ್ಜೆಕ್ಟ್ ಉಳಿಸ್ಕೊಂಡ್ಬಿಟ್ಟು ಕಟ್ ಆಗೋಯ್ತದು. ಈಗ BCA ಮುಗಿಸ್ಕೊಂಡಿದ್ದಾಳೆ, ಕೆಲ್ಸ ಹುಡುಕ್ತಾ ಇದ್ದಾಳೆ. ಕೆಲ್ಸದೆಲ್ಲೂ ಸಿಗ್ತಾ ಇಲ್ಲ. ಕೆಲ್ಸ ಸಿಕ್ಕಿದ್ರೆ ಸಿಗ್ಲಿಲ್ಲ ಅಂದ್ರೆ MBA ಮಾಡ್ತೀನಿ ಅಂತಾಳೆ. ನಮ್ಗೆ ಮತ್ತೆ ಭಯ ಗುರುಜಿ, ಮತ್ತೆ ಎಲ್ಲಾದ್ರೂ ವಿದ್ಯೆ ಕಟ್ಟಾಗತ್ತಾ ಅಥವಾ ಮದುವೆ ಮಾಡೋಣ? ನೋಡಿ, ಕನ್ಯಾ ರಾಶಿ ಅಂದರೆ 2-3 ವಿಚಾರ ಹೇಳ್ತೀನಿ. ಒಂದು, ನೋಡಲಿಕ್ಕೆ ತುಂಬ ಚಂದ ಇರ್ತಾರೆ, ಹೌದಾ? ಹೌದು ಸರ್. ರೈಟ್. 2ನೇದು ಬುದ್ಧಿವಂತರು. ಹೌದು ಸರ್. ಬುದ್ಧಿಗೆ ಏನು ಕಡಿಮೆ ಇಲ್ಲ, ಆದರೆ ಚಂಚಲತೆ ವಿಪರೀತ. ಕಾರಣ 3ನೇ ಮನೆಯಲ್ಲಿ ಗುರುಗಳು, ಗುರುಬಲ ಇಲ್ಲ. ಈ ಮಂತ್ ಎಂಡಲ್ಲಿಂದ ಆಚೆ ಏನು ಬೇಕಾದ್ರೆ ಪ್ಲ್ಯಾನ್ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ. 27ನೇ ತಾರೀಕು ನಂತರ ಪ್ರಯತ್ನ. ಮತ್ತು ಬುಧ ವಕ್ರ, ಒಂದು ದೃಷ್ಟಿಕೋನದಲ್ಲಿ ಬುಧನ ಅನುಗ್ರಹ ಕಡಿಮೆ ಇದೆ, ಏನೂ ಆಗೋದಿಲ್ಲ, ಎಲ್ಲ ಫಸ್ಟ್ ಕ್ಲಾಸ್ ಆಗುತ್ತೆ. 30th ಮೇಲೆ ಪ್ರಯತ್ನ. ಆಮೇಲೆ ಬುಧವಾರದ ದಿವಸ ವಿಷ್ಣು ದೇವಾಲಯಕ್ಕೆ ಹೋಗಿ ಬನ್ನಿ. ನಿಮ್ಮ ಮನೆಯಿಂದ ಪೂರ್ವದಲ್ಲಿದೆ, ಹೌದಾ? ಇದೆಯಾ? ಇದೆ ಗುರುಜಿ. ಅಲ್ಲಿಗೆ ಹೋಗಿ ಒಂದು ಗಂಧದ ಕಡ್ಡಿ 2 ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಬಂದು 2 ತುಪ್ಪದ ದೀಪ ಹಚ್ಚಿಟ್ಬಿಟ್ಟು ಬನ್ನಿ. ಇನ್ನು ಆಗುವ ವಿದ್ಯಾಗಳು, ಜಾಬು ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಧನ್ಯವಾದ ವಿದ್ಯಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಹಾವೇರಿಯಿಂದ ವನಜಾಕ್ಷಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ವನಜಾಕ್ಷಿ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ ತಂಗಿ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ಜನ್ಮ ದಿನಾಂಕ ತಿಳಿಸಿ. 27/11/1989, ಸೋಮವಾರ ಬೆಳಗ್ಗೆ 7:45. ರಾಶಿ ನಕ್ಷತ್ರ ಹೇಳಿಮಾ. ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ತೆ. ನಿಮ್ ಪ್ರೋಗ್ರಾಮ್ಸ್ ಎಲ್ಲ ನಾವು ನೋಡ್ತೀವಿ ಗುರುಜಿ, ಡೌನ್ಲೋಡ್ ಮಾಡ್ಕೊಂಡು ಕೇಳ್ತೀವಿ. ನೀವು ಹೇಳೋದೆಲ್ಲ ರಾಶಿ ಸ್ವಭಾವ ಅವ್ರದ್ದೆಲ್ಲ ಹಾಗೆ ಇರುತ್ತೆ ಗುರುಜಿ. ಚೆನ್ನಾಗಿ ಹೇಳ್ತೀರಾ ಗುರುಜಿ ನೀವು. ಥ್ಯಾಂಕ್ ಯು. ಒಳ್ಳೆ ಫೀಡ್ಬ್ಯಾಕ್ ಕೊಟ್ರಿ, ಸಂತೋಷ ಆಯ್ತು. ಹೇಳಿ. ನಮ್ ತಂಗಿ ಬಗ್ಗೆ, ಮದ್ವೆ ಬಗ್ಗೆ ಗುರುಜಿ ಪ್ರಯತ್ನ ಮಾಡ್ತಾ ಇದೀವಿ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ವೃಶ್ಚಿಕ ರಾಶಿ. ಈಗ 7.5 ಬೇರೆ ನಡೀತಾ ಇದೆ. ಮುಗಿದಾಯ್ತು, ಇನ್ನೇನು ಬಂದ್ರೆ ಗೆದ್ರಿ ನೀವು, ಚಿಂತೆ ಮಾಡಬೇಡಿ. ಅದಕ್ಕಾಗಿ ನಾನು ಇವತ್ತಿನ ಕಾರ್ಯಕ್ರಮ ಕುಜನ ಬಗ್ಗೆ ಹೇಳ್ತಾ ಇರೋದು. ತೊಗರಿಬೇಳೆ ದಾನ, ಕೆಂಪು ವಸ್ತ್ರ, ಹಿತ್ತಾಳೆಯ ತಟ್ಟೆ, ವಿಳೆದೆಲೆ ಅಡಿಕೆ, ತೆಂಗಿನಕಾಯಿ, ಯಥಾಶಕ್ತಿ ದಕ್ಷಿಣೆ. ಮಂಗಳವಾರ ತೊಗರಿಬೇಳೆ, ಕೆಂಪು ವಸ್ತ್ರ, ಹಿತ್ತಾಳೆ ತಟ್ಟೆ, ವಿಳೆದೆಲೆ ಅಡಿಕೆ ಮಾಮೂಲಿ ಯಾವಾಗಲೂ ಕೊಡ್ತೀವಿ. ಅದನ್ನು ದೇವಸ್ಥಾನಕ್ಕೆ ಹೋಗಿ ಆಚಮನೆ ಮಾಡಿ ಸಂಕಲ್ಪಪೂರ್ವಕವಾಗಿ ಕುಜನಿಂದ ಏನಾದರೂ ತಡವಾಗಿದ್ದರೆ, ದೋಷ ಗೀಷ ಇಲ್ಲ, ತಡವಾದ ಕಾರ್ಯಕ್ರಮ ಬೇಗ ಆಗಲಿ ಅಂತ ಮಂತ್ರಾಕ್ಷತೆ ಹಾಕಿ ನೀರು ಬಿಟ್ಟು ಅದನ್ನು ದಾನ ಕೊಡಿ. ಬೇಗ 1 ತಿಂಗಳು ನನ್ನ ಪ್ರಕಾರ ಚೈತ್ರ ಮಾಸದ ಕೊನೆ ಒಳಗಡೆ ಒಳ್ಳೆ ಸುದ್ದಿ ಬರುತ್ತೆ. ಧನ್ಯವಾದ ವನಜಾಕ್ಷಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇನು ರವಿ ಜೊತೆ ಕುಜ ಸೇರಿದ್ರೆ ಬುಧಾದಿತ್ಯ ಯೋಗ ಬರುತ್ತೆ ಅಂತ ಹೇಳ್ತಾರೆ, ಹೌದಾ? ರವಿ ಜೊತೆ ಕುಜ ಸೇರಿದರೆ ಹಂಸ ಯೋಗ, ಬುಧ ಸೇರಿದರೆ ಬುಧಾದಿತ್ಯ ಯೋಗ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕುಜ ಒಂದು ಮಂತ್ರಿ ಯಾರು ಸೂರ್ಯ ರಾಜ ಆದರಂತೂ ಕುಜನ ಅನುಗ್ರಹ ಚೆನ್ನಾಗಿರುತ್ತೆ. ಹೀಟ್, ಎಕ್ಸೆಸಿವ್ ಹೀಟ್, ಕೋಪ ಜಾಸ್ತಿ. ಕುಜನ ಆಧಿಪತ್ಯದಲ್ಲಿರೋ ಮೇಷ ಮತ್ತು ವೃಶ್ಚಿಕ ನೋಡಿ, ಹಿಂಗೆ ಅನ್ನೋದೇ ತಡ, ಸಿಟ್ಟು, ಏನು ಕಾರಣ ಇಲ್ಲ, ಆದರೆ ಒಳ್ಳೆ ಗುಣ ಎರಡೂ ಇರ್ತದೆ. ಹಾಗಾಗಿ ಭಾಳ ಇಂಪಾರ್ಟೆಂಟ್ ಗ್ರಹ ಈ ಮದುವೆ ಹೊಂದಾಣಿಕೆ, ಭೂಮಿಯ ಹೊಂದಾಣಿಕೆ, ಬ್ಲಡ್ಡಿನ ಹೊಂದಾಣಿಕೆ, ಬ್ರದರ್ಸ್ ಹೊಂದಾಣಿಕೆ, ಅಣ್ಣ ತಮ್ಮಂದರ ಹೊಂದಾಣಿಕೆಗೆ ಈ ಕುಜನ ಅನುಗ್ರಹ ವಿಪರೀತವಾಗಿ ಬೇಕು. ಒಬ್ಬರಿಗೆ ಎಷ್ಟು ಕೋಟಿಗಟ್ಟಲೆ ಇರ್ತದೆ, ಒಂದು ಸೈಟ್ ತೊಗೊಳಕ್ಕಾಗಲ್ಲ, ಬರಲ್ಲ. ಏನು ದುಡ್ಡಿಲ್ವಾ? ಇದೆ, ಆಗಲ್ಲ. ಯಾಕೆ? ಒಬ್ರಿಗೆ ಏನೂ ಇರಲ್ಲ, ಪಟ್ಟ ಅಂತ ಹೋಗಿ ಒಂದು ಸೈಟ್ ತೊಗೊಂಡು ಮನೆಯೂ ಕಟ್ಟಿಬಿಡ್ತಾರೆ. ಆ ಭೂಮಿ ಯೋಗ ಅನ್ನೋದನ್ನು ಕೊಡೋದು ನಮ್ಗೆ, ಭೂಯೋಗ, ಭೂಮಿ ಯೋಗ ಅನ್ನೋದು ಕೊಡೋದು ಕುಜನೇ. ಕುಜನಿಂದ ನಮಗೆ ಸಿಗುತ್ತೆ. ಪಾಪಗ್ರಹ
ಆದರೆ ಕೊಳ್ಳಿಕ್ಕೆ ಶುರು ಮಾಡಿದ್ರೆ ಅವ್ರ ಥರ ಯಾರಿಲ್ಲ. ಅದಕ್ಕೆ ಮಕರ ರಾಶಿಯಲ್ಲಿ ಕುಜ ಉಚ್ಚ ಟಾಪ್ ಪೊಸಿಷನ್ ನೋಡಿ. ಮೇಷ ಮತ್ತು ವೃಶ್ಚಿಕ ಕುಜ ಇದ್ದರು ಆ ರಾಶಿಯವರಾದರು, ಪ್ಲಸ್ ತುಲಾ ರಾಶಿ ಇಲ್ಲ ಶನಿಯ ಮನೆಯಲ್ಲಿ ಮಕರದಲ್ಲಿ ಏನಾದ್ರು ಕುಜ ಇದ್ದರೆ ಮನೆ ಇಲ್ಲ ನನಗೆ ಅಂತ ಒಬ್ಬರು ಬಾಯಲ್ಲಿ ಹೇಳಿಸಿ ಸಿಕ್ಕೇ ಸಿಗ್ತಾರೆ 90%. ಅಕಸ್ಮಾತ್ ಹಂಗಿರಲಿಲ್ಲ ಇಲ್ಲಲ್ಲ ನನಗೆ ಮತ್ತೆ ಕುಜ ಇದ್ದಾನೆ ಅಂದರೆ ಒಟ್ಟಲ್ಲಿ ಮಾಡ್ತಾರೆ. ಅವರು ಮಾಡಿದ ಅತ್ಯುತ್ಕಟವಾದ ಪುಣ್ಯ ಪಾಪಗಳ ವಿಶೇಷತೆ ಸ್ವಲ್ಪ ತಡ ಆಗ್ಬೋದು, ಇರದೆ ಅಂತೂ ಹೋಗಲ್ಲ. ಕೆಲವರಿಗೆ ಆರಂಭದಲ್ಲೇ ಸಿಕ್ಬಿಡುತ್ತೆ, ಕೆಲವರಿಗೆ ಮಧ್ಯ ವಯಸ್ಸಲ್ಲಿ ಸಿಗುತ್ತೆ, ಕೊನೆಯಲ್ಲಿ ಒಂದು 55-56 ವರ್ಷಕ್ಕಾದರೂ ಇದ್ದಿಗಿದ್ದಂಗೆ ತನ್ನಷ್ಟಕ್ಕೆ ತಾನೇ ನಿಮಗೊಂದು ಸೈಟ್ ನಾವು ಕೊಡಲೇಬೇಕು ಅಂತ ಮಾಡಿದ್ದೀವಿ ಬನ್ನಿ ಅಂತ ಹೇಳಿ ರಿಜಿಸ್ಟರ್ ಮಾಡಿದ್ರೆ ಆ ರೀತಿಯಾದ ಯೋಗಗಳೂ ಇರುವ ಸಾಧ್ಯತೆ. ಮಂಗಳ ಸೂತ್ರಕ್ಕೆ ಅಧಿಪತಿ, ಮಾಂಗಲ್ಯಕ್ಕೆ ಅಧಿಪತಿ, ಮಂಗಳ ದೋಷವನ್ನು ತೋರಿಸ್ಕೊಡೋನು ಅವನೇ. ಹಾಗಾಗಿ ಅಂಗಾರಕ್ಕಾದರೆ ಈಜ್ಜಲು ಅಂತಂದರೆ ಬೆಂಕಿ ಕೆಂಡ ಕೆಂಪು, ಕೆಂಡದ ಆರಿ ಹೋದರೆ ಕಪ್ಪು, ಅದೇ ಈಜ್ಜಲು ಅನ್ನೋದು. ಅಂಗಾರಕ ಅವನೇ, ಕುಜನೂ ಹೌದೇ, ಮತ್ತು ಮಂಗಳನೂ ಅವನೇ. ಇದರಲ್ಲಿ ಅನೇಕ ನಾಮಗಳಿಂದ ಕರೆಯಲ್ಪಡುವವನು. ಭಾಳ ವಿಶಿಷ್ಟವಾದ ಸುಂದರವಾದ ಅದ್ಭುತ ಒಬ್ಬ ಜೀವನವನ್ನು ನಡೆಸುವವನು. ಪಾಪಗ್ರಹ ಆದರೂ ಪರ್ಫೆಕ್ಟಾಗಿ ನಡೆಸುವವನು. ಹಾಗಾಗಿ ಈ ಗ್ರಹ ಸರಿ ಇಲ್ಲ ಅಂತ ನಾವು ಬಯೋದಿಲ್ಲ, ಸದಾ ಚಿಂತೆ ಮಾಡ್ತಿರಬೇಕು ನಮಗೆ ಮಂಗಳ ಕಾರ್ಯ ಉಂಟಾಗಲಿಕ್ಕೆ. ಖಂಡಿತ ಗುರುಗಳೇ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ವಾಮನ ಮತ್ತು ಯಾವ್ಯಾವ ಸಮಯದಲ್ಲಿ ಏನೇನು ದೇವರ ನಾಮಸ್ಮರಣೆ ಮಾಡಬೇಕು, ಬೆಳಗ್ಗೆದ್ದು ಮಧ್ಯಾಹ್ನ ಊಟ ಮಾಡುವಾಗ ಮಲಗುವಾಗ, ಇದು 4ಕ್ಕೂ ಯಾವುದಿದೆ ಅದನ್ನು ನೋಡೋಣ ಬನ್ನಿ. ಸದಾ ಸಂಚಿಂತೆಯೇತ್ ವಿಷ್ಣುಂ ಭೋಜನೆ ಚ ಜನಾರ್ದನಂ ಶಯನೇ ಪದ್ಮನಾಭಂ ಮಲಗುವಾಗ ಚ ಶ್ರೀಸಂಗೆ ಪುರುಷೋತ್ತಮಂ. ಒಳ್ಳೆ ಸಂತೋಷವಾಗಿರುವಾಗ ಪುರುಷೋತ್ತಮನನ್ನು, ಮಲಗುವಾಗ ಪದ್ಮನಾಭನನ್ನು, ಭೋಜನ ಕಾಲದಲ್ಲಿ ಜನಾರ್ದನನ್ನು ಸದಾ ಚಿಂತನೆ ಮಾಡ್ತಿರು, ನಿನಗೆ ಕಷ್ಟ ಅನ್ನೋದೇ ಬರೋಲ್ಲ. ಇವತ್ತಿನೊಂದು ಹೊಸ ಶ್ಲೋಕ ಹೇಳ್ಕೊಳ್ಳಿ, ಒಳ್ಳೆಯದಾಗ್ತದೆ. ಖಂಡಿತ ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಕುಜಗ್ರಹದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.